ಜೆಡಿಎಸ್ ಮೈತ್ರಿ ತಂತ್ರಕ್ಕೆ ಮಂಡ್ಯ ಸಂಸದೆ ಸುಮಲತಾ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ವಿದೇಶ ಪ್ರವಾಸದಲ್ಲಿದ್ದುಕೊಂಡೇ ಸುಮಲತಾ ದಳಪತಿಗಳಿಗೆ ಎದುರಾಳಿಯಾಗೋದಕ್ಕೆ ಸುಮಲತಾ ತಯಾರಿ ನಡೆಸಿದ್ದಾರೆ. ತಮ್ಮ ಸ್ಪರ್ಧೆಯ ಖಚಿತತೆಯ ಬಗ್ಗೆ ಬೆಂಬಲಿಗರ ಮೂಲಕ ಸ್ಪಷ್ಟ ಸಂದೇಶ ರವಾನಿಸ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರ ಒಮ್ಮೆ ದಳಪತಿಗಳ ಪಾಲಾದರೂ ಕೂಡ ಸುಮಲತಾ ಸ್ಪರ್ಧಿಸೋದು ಫಿಕ್ಸ್. ಬಿಜೆಪಿ ಜೆಡಿಎಸ್ನ ಮೈತ್ರಿ ಬಳಿಕ ಸುಮಲತಾ ಸ್ಪರ್ಧಿಸೋದೇ ಡೌಟ್ ಎನ್ನಲಾಗ್ತಾ ಇತ್ತು. ಆದರೆ ತಮ್ಮ ಆಪ್ತರ ಮೂಲಕ ತಾವು ಸ್ಪರ್ಧಿಸೋದು ಖಚಿತ ಎನ್ನುವ ಸಂದೇಶವನ್ನ ರವಾನಿಸುವ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ಸ್ಪರ್ಧೆ ಖಚಿತಪಡಿಸುವ ಜೊತೆಗೆ ಬಿಜೆಪಿಗೂ ಕೂಡ ಪರೋಕ್ಷ ಟಕ್ಕರ್ ಕೊಟ್ಟಿದ್ದು ಸುಮಲತಾ ಇಂದಿಗೂ ಪಕ್ಷೇತರ ಸಂಸದೆಯದಿದ್ದಾರೆ ಆಪ್ತರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ವಿದೇಶ ಪ್ರವಾಸದಲ್ಲಿದ್ದುಕೊಂಡೇ ಇಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ತಂತ್ರಗಾರಿಕೆಗೆ ಪ್ರತಿತಂತ್ರವನ್ನ ಹೆಣೆದು ಬಾರಿ ದೊಡ್ಡ ದಾಳವನ್ನೇ ಹಾಕಿದ್ದಾರೆ ಅನ್ಸುತ್ತೆ ಸುಮಲತಾ. ತಾವು ಸ್ಪರ್ಧಿಸೋದು ಪಕ್ಕಾ ಅಂದಿದ್ದಾರೆ. ಅಂದ್ರೆ ಒಂದೋ ಮೈತ್ರಿ ಅಭ್ಯರ್ಥಿಯಾರಾಗಿ ಮಾಡ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟದ್ದು, ಆದ್ರೆ ನಾನಂತೂ ಸ್ಪರ್ಧಿಸೋದು ಪಕ್ಕಾ ಎನ್ನುವ ಸಂದೇಶನ ಯಾವ ರೀತಿಯ ಟಕ್ಕರ್ ಕೊಡ್ತಾ ಇದ್ದಾರೆ ಈ ಮೂಲಕ ಸುಮಲತಾ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಬಳಿಕ ಸುಮಲತಾ ಅವರ ರಾಜಕೀಯ ಬದುಕು ಅತಂತ್ರ ಆಗತ್ತೆ. ಅವರು ಮಂಡ್ಯ ಕ್ಷೇತ್ರವನ್ನ ಬಿಡಬೇಕಾಗತ್ತೆ. ಅಂದ್ರೆ ಎಲ್ಲಿಂದ ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸುಮಲತಾ ಬೆಂಬಲಿಗರು ಹಾಗೂ ಕಾರ್ಯಕರ್ತರಲ್ಲಿ ಮೂಡಿತ್ತು. ಆದ್ರೆ ಎಲ್ಲೂ ಕೂಡ ಸುಮಲತಾ ಮೈತ್ರಿ ಬಗ್ಗೆ ಆಗ್ಲಿ, ತಾವು ಸ್ಪರ್ಧಿಸುವ ಕ್ಷೇತ್ರದ ಬಗ್ಗೆ ಆಗ್ಲಿ ಯಾವುದೇ ರೀತಿಯ ಸ್ಪಷ್ಟನೆ ಕೊಡದೆ ಮೌನವನ್ನ ವಹಿಸಿದ್ರು. ಯಾವಾಗ ಇತ್ತೀಚೆಗೆ ಮೈತ್ರಿ ಪಕ್ಷದ ನಾಯಕರಾದ ಕುಮಾರಸ್ವಾಮಿ ಅವರನ್ನ ಸುಮಲತಾ ಅವರ ಅತ್ಯಪ್ತ ಇಂಡೋಳ ಸಚ್ಚಿದಾನಂದ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಆಗ ಸುಮಲತಾ ಆಪ್ತ ವಲಯದಲ್ಲಿ ಒಂದು ಅಸಮಾಧಾನ ಇದೆ, ಇಬ್ಬಾಗ ಆಗಿದೆ ಅನ್ನುವಂತಹ ಚರ್ಚೆಗಳು ಕೂಡ ಉಟ್ಕೊಂಡಿದ್ವು. ಇದೀಗ ಸುಮಲತಾ ವಿದೇಶ ಪ್ರವಾಸದಲ್ಲಿದ್ರೂ ಸಹ ಒಂದು ಸ್ಪಷ್ಟ ಸಂದೇಶವನ್ನ ಇದೀಗ ಮೈತ್ರಿ ಪಕ್ಷದ ನಾಯಕರುಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಮತ್ತೊಂದು ಆಪ್ತ ಬಣದ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಮೈತ್ರಿ ಅಭ್ಯರ್ಥಿ ಮಾಡದೇ ಇದ್ರು ಕೂಡ ನಾನು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸೋದು ಖಚಿತ ಅನ್ನುವಂತಹ ಸ್ಪಷ್ಟತೆಯನ್ನ ಇದೀಗ ತಮ್ಮ ಆಪ್ತರ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿದಂತಹ ಸುಮಲತಾ ಅವರ ಆಪ್ತ ಅಣಕೆರೆ ಶಶಿಕುಮಾರ್ ಅವರು ಕೂಡ ಇದನ್ನೇ ಒತ್ತಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಮೈತ್ರಿ ಪಕ್ಷದ ಮುಖ್ಯಸ್ಥರಿಂದ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು. ಈಗ ಹಾಲಿ ಸಂಸದರಾಗಿ ಸುಮಲತಾ ಅವರು ಇದರ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದಂತವರು. ಇದೀಗ ಬಾಹ್ಯ ಬೆಂಬಲವನ್ನು ಕೂಡ ಬಿಜೆಪಿಗೆ ನೀಡಲಾಗಿದೆ. ಸುಮಲತಾ ಅವರ ಅವಶ್ಯಕತೆ ಇದ್ರೆ ಬಿಜೆಪಿ ಪಕ್ಷದ ಬಲವರ್ಧನೆ ಮಾಡುವ ಉದ್ದೇಶ ಬಿಜೆಪಿಗಿದ್ರೆ ಮಂಡ್ಯ ಕ್ಷೇತ್ರವನ್ನ ಉಳಿಸಿಕೊಂಡು ಮೈತ್ರಿ ಅಭ್ಯರ್ಥಿ ಮಾಡ್ಲಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಒಂದು ವೇಳೆ ಅದಾಗದಿದ್ರು ಕೂಡ ನಮ್ಮ ಸುಮಲತಾ ಅವರು ಸ್ಪರ್ಧೆಯಲ್ಲಿ ಇದ್ದೇ ಇರ್ತಾರೆ ಅನ್ನುವಂತಹ ಸ್ಪಷ್ಟತೆಯನ್ನೇ ಇದೀಗ ಅವರ ಬೆಂಬಲಿಗರು ಕೊಟ್ಟಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.